ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ತಾನೇ ಮಳೆ ಹನಿಗಳು ಬಂದು ಹೋಗಿದ್ರಿಂದಾಗಿ ವಾತಾವರಣ ನೋಡೋಕ್ಕೆ ತುಂಬಾ ಸುಂದರವಾಗಿ ಕಾಣಿಸ್ತಾ ಇತ್ತು. ಈ ರೀತಿಯಾಗಿ ಕಾಣಿಸ್ತಾ ಇತ್ತು. ನಾನು ಕೂಡ ಅಷ್ಟರಲ್ಲಿ ಬಾಗಿಲಿಗೆಲ್ಲ ರಂಗೋಲಿ ಹಾಕ್ಕೊಂಡು, ಹಾಗೆ ತುಳಸಿ ಕಟ್ಟೆಗೆಲ್ಲ ರಂಗೋಲಿ ಹಾಕ್ಕೊಂಡು, ಅರಿಶಿನ ಕುಂಕುಮ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಹಾಗೆ ದೇವ್ರ ಮನೆಯಲ್ಲಿ ಪೂಜೆ ಕೂಡ ಮಾಡಿಕೊಂಡು ಈಗ ಭೂಗತಳಿಯ ಬೇತಾಳೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ವಿ. ಇವತ್ತು ಏನಪ್ಪ ವಿಶೇಷ ಅಂತಂದರೆ, ಇವತ್ತು ಅಮಾವಾಸ್ಯೆ ದಿನ ಈ ರೀತಿ ದೇವಸ್ಥಾನಗಳಿಗೆ ಹೋಗಿ ಬರೋದ್ರಿಂದ ತುಂಬಾ ಒಳ್ಳೆಯದು ಅಂತಾರೆ. ಹಾಗಾಗಿ ನಾನು ಕೂಡ ಈ ರೀತಿ ಟ್ರೆಡಿಷ್ನಲ್ ಆಗಿ ರೆಡಿಯಾಗಿ ಮಕ್ಕಳನ್ನ ಕೂಡ ರೆಡಿ ಮಾಡಿಕೊಂಡು ಈಗ ಬೈಕಲ್ಲಿ ದೇವಸ್ಥಾನದ ಕಡೆಗೆ ಹೊರಟಿದ್ದೀವಿ. ಇದೇ ಆ ದೇವಸ್ಥಾನ, ಈ ರೀತಿಯಾಗಿ ಕಾಣಿಸುತ್ತೆ. ಇದಾದ ನಂತರ ಮಕ್ಕಳನ್ನ ಇಬ್ಬರನ್ನು ಕರ್ಕೊಂಡು ದೇವಸ್ಥಾನದ ಒಳಗೆ ಹೋಗಿ ದೇವರ ಅಮ್ಮನವರ ದರ್ಶನ ಮಾಡಿಕೊಂಡು, ಹಾಗೆ ಮಕ್ಕಳ ಹತ್ರ ದೇವರ ಮಂತ್ರಗಳನ್ನು ಹೇಳಿಸಿ ಈ ರೀತಿ ಗಂಟೆಗಳನ್ನು ಹೊಡೆಸಿ, ಅದಾದ ನಂತರ ದೇವರ ದರ್ಶನ ಕೂಡ ತುಂಬಾ ಚೆನ್ನಾಗಿ ಆಯಿತು. ಇದೇ ಅಮ್ಮನವರು. ಅದಾದ ನಂತರ ಕರ್ಪೂರನ ಬೆಳಗಿಸಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ದೇವಸ್ಥಾನದ ಪ್ರದಕ್ಷಿಣೆನ ಹಾಕ್ಕೊಂಡು, ಅದಾದ ನಂತರ ದೇವಸ್ಥಾನದಿಂದ ಈಗ ಹೊರಡ್ತಾ ಇದ್ದೀವಿ. ಈಗ ಮಕ್ಕಳಿಗೆ ಅಲ್ಲೇ ಶಾಪಲ್ಲಿ ಬಾಲ್ ಕೇಳಿದ್ರು ಅಂತ ಅದನ್ನು ಕೊಡಿಸ್ಕೊಂಡು, ಹಾಗೆ ಯುಗಾದಿ ಹಬ್ಬ ಇದರಿಂದಾಗಿ ಮಕ್ಕಳಿಗೆ ಮಾತ್ರ ಬಟ್ಟೆ ತೊಗೊಂಡು ಈಗ ಸೀದಾ ಊಟದ ಟೈಮ್ ಆಗಿದ್ದರಿಂದಾಗಿ ಹೋಟೆಲಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಈಗ ಹೋಟೆಲ್ ಹತ್ರ ಬಂದ್ವಿ. ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಸ್ವಲ್ಪ ಊಟ ಕೂಡ ಮಾಡಿಕೊಂಡು ಈಗ ನಾಳೆ ಹಬ್ಬಕ್ಕೆ ಫ್ರೂಟ್ಸ್ ಎಲ್ಲ ತಗೊಂಡು ಈಗ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಮನೆಗೆ ಬಂದಾದ ನಂತರ ಈ ರೀತಿ ದೇವ್ರ ದೀಪನ ನೋಡಿಬಿಟ್ಟು ನಮಸ್ಕಾರ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಅದಾದ ನಂತರ ಮಕ್ಕಳು ಕೂಡ ತಂದಿರೋ ಬಾಲಲ್ಲಿ ತುಂಬಾ ಸಂತೋಷವಾಗಿ ಖುಷಿಯಾಗಿ ಆಟಾಡ್ಕೋತಾ ಇದ್ದರು. ಅಲ್ಲೇ ಊಟ ಮಾಡ್ಕೊಂಡು ಬಂದಿದ್ದರಿಂದಾಗಿ ಮತ್ತೆ ಏನೂ ಅಡುಗೆ ಮಾಡೋಕ್ಕೆ ಹೋಗಲಿಲ್ಲ. ಮಕ್ಕಳ ಜೊತೆ ಆಟಾಡಿಕೊಂಡು ಅದಾದ ನಂತರ ಅವರು ಕೂಡ ಸ್ವಲ್ಪ ಹೊತ್ತಾದ ನಂತರ ನಿದ್ದೆ ಮಾಡಿದರು. ಇದು ಇವತ್ತಿನ ಒಂದು ಶಾರ್ಟ್ ಆ್ಯಂಡ್ ಸ್ವೀಟ್ ಆದ ವ್ಲಾಗ್ ಆಗಿತ್ತು. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.